ಇಲ್ಲಿ ಗಂಟ ನಾನು ಆಲ್ರೆಡಿ ಬಂದು ಇಂಡಸ್ಟ್ರಿಗೆ ಒಂದು 25 ವರ್ಷ ಆಯ್ತು, 25 ವರ್ಷದ ಮೇಲೆ ನಡೀತಾ ಇದೆ, 27 ವರ್ಷ. ಇಲ್ಲಿ ಗಂಟ ನಾನು ಏನಾದ್ರು ಅಪ್ಡೇಟ್ ಆಗ್ತಾ ಇದೀನಿ ಅಂದ್ರೆ ಸರ್ ನೋಡ್ಕೊಂಡೆ ನಾನು ಅಪ್ಡೇಟ್ ಆಗ್ತಾ ಇರೋದು. ಯಾಕಂದ್ರೆ ಆಗಿನ ಟೈಮಲ್ಲೇ ಸಿನಿಮಾ ಮಾಡ್ಬೇಕಾದ್ರೆ ಒಂದು 4 days ಇರ್ಬೋದು ಸರ್, ಅದು ಚೇಸ್ ನಾವು ಮಾಡಿದ್ದು 4 to 5 days. ಅವಾಗಲೇ ಸಿನಿಮಾದಲ್ಲಿ ನಾನು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಒಂದು ಬ್ಯೂಟಿಫುಲ್ ಚೇಸ್ ಮಾಡಿದ್ವಿ, ಒಂದು ಮಾರುತಿ ವ್ಯಾನ್ ಅಲ್ಲಿ ಸ್ಟ್ರೆಚರ್ ಅಲ್ಲಿ ಉಪ್ಪಿ ಸರ್ನ ಮಲಗಿಸ್ಬಿಟ್ಟು ಎಳ್ಕೊಂಡು ಹೋಗುವಂಥದ್ದು, ಅದರಲ್ಲಿ ಅವ್ರು ಹೊಡೆದೇ ಅಟ್ಯಾಕ್ ಮಾಡೋಂಥ ಒಂದು ಚೇಸ್. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾವು ಇಷ್ಟಪಟ್ಟು ಫುಲ್ ಕೆಲಸ ಮಾಡಿದ್ವಿ. ಸಿನಿಮಾದಲ್ಲಿ ನೋಡ್ರೆ ಆ ಎಪಿಸೋಡೇ ಇಲ್ಲ. ಆ ತರ ಏನಂತಂದ್ರೆ ಅವ್ರ ಜೊತೆ ನಾವು ಕೆಲಸ ಮಾಡಿರ್ಬೋದು, ಬಟ್ ಇವತ್ತಿಗೂ ನಾನು ಈಗಲೇ ಹೇಳ್ತಾ ಇದ್ದೀನಿ, ಈಗಲೂ ನನಗೆ ಈ ಸಿನಿಮಾದ ಕಥೆ ಏನೋ ನನಗೆ ಗೊತ್ತಿಲ್ಲ. ಬರ್ತೀನಿ, ಅದ್ರದ್ದು ಹಿಂದೆ ಮುಂದೆ ಏನಿದೆ ಅನ್ನೋದು ಹೇಳ್ತಾರೆ, ಆ ಸೀಕ್ವೆನ್ಸ್ ಏನಿದೆ ಅದನ್ನ ನಾನು ತಗೊಳೋದಷ್ಟೇ ನನ್ನ ಕೆಲಸ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ನಾನು ಇನ್ನೂ ಹೊಸದಾಗಿ ಏನಾದ್ರೂ ಒಂದು ಕಲಿಬಹುದು ಹೊರತು ಬೇರೆ ನಾನು ಕಲ್ತಿರೋ ಅಂತ ಎಕ್ಸ್ಪೀರಿಯನ್ಸ್ ನಾನೇನು ಅವ್ರಿಗೇನು ತೋರ್ಸಕ್ ಆಗೋದಿಲ್ಲ. ಯಾಕಂದ್ರೆ ಅವ್ರೊಂಥರ ಏನಂತಂದ್ರೆ ಎಂಡೇ ಆಗದಿರೋ ಅಂತ ಒಂದು ಬುಕ್ ಇದ್ದಂಗೆ ಅವರು. ನೀವು ಎಷ್ಟೇ ಪೇಜ್ ತಿರುವಾಕೊಂಡು ಹೋಗ್ತಾ ಇದ್ದೋ ಅದ್ರಲ್ಲಿ ಏನಾದ್ರೂ ಒಬ್ಬ ಟೆಕ್ನಿಷಿಯನ್ ಆಗಿ ಕಲಿಯುವಂಥದ್ದು ಅದೇನೇ ಹೇಳ್ತಾರೆ ಸರ್. ಏನ್ ಬೇಕಾದ್ರು ಅದು ನಾವೇನಂತ ಊಹೆ ಮಾಡ್ಕೊಂತೀವಿ ಅದೆಲ್ಲ ಅದ್ರಲ್ಲಿ ಇರುತ್ತೆ. ಬಟ್ ಅವ್ರ ಜೊತೆ ಕೆಲಸ ಮಾಡದೆ ಒಂದು ದೊಡ್ಡ ಖುಷಿ, ಒಂದು ದೊಡ್ಡ ಹ್ಯಾಪಿ. ಇದು ಕರೆಕ್ಟ್ ಆಗಿ ಸಾಥ್ ಕೊಟ್ಟಂತ ನಮ್ಮ ಶ್ರೀಕಾಂತ್ ಅವ್ರು ಇರ್ಬೋದು, ನವೀನ್ ಇರ್ಬೋದು, ಮನೋಹರ್ ಸರ್ ಇರ್ಬೋದು, ತುಂಬಾ ಥ್ಯಾಂಕ್ಸ್. ಒಂದು ಅದ್ಭುತವಾದ ದೊಡ್ಡದು ಒಂದು 2 ಸೀಕ್ವೆನ್ಸ್ ಮಾಡಿದೀನಿ. ತುಂಬಾ ಥ್ಯಾಂಕ್ಸ್ ಸರ್ ಹೇಳ್ಬೇಕು ಅಂತಂದ್ರೆ. ಸಿನಿಮಾ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಸೀಕ್ವೆನ್ಸ್ ಹೆಂಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾ ಕಥೆ ಏನು ಅಂತ ಉತ್ತಿ ಸರ್ ಗೊತ್ತಿಲ್ಲ ಅನ್ಸುತ್ತೆ ಅದಕ್ಕೆ